ನಮಸ್ಕಾರ ಮೈಸೂರು, ನಾನು ನಿಮ್ಮ ಟ್ರಸ್ಟೆಡ್ ಪಾರ್ಟ್ನರ್. ನಾನಿವತ್ತು ಒಂದು 30-40 ಒಂದು 10 ಇಯರ್ಸ್ ಓಲ್ಡ್ ಮನೆಯನ್ನು ನಾನು ತಗೊಂಡು ಬಂದಿದ್ದೇನೆ. ಈ ಮನೆ ಬಂದು ಊಟ್ಕಳ್ಳಿ ನಗರಸಭೆ ಖಾತೆಯಾಗಿದ್ದು ನಮೂನೆ 3 ಆಗಿದೆ. ಬನ್ನಿ ಸ್ನೇಹಿತರೆ, ಈ ಮನೆ ಪೂರ್ತಿ ಡೀಟೇಲ್ಸನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದು ಬಂದು ನಿಮಗೆ ವಿಜಯನಗರ 4 ಸ್ಟೇಜ್ ಅಟ್ಯಾಚಲ್ಲಿದ್ದು ಮತ್ತು ಬೆಳವಾಡಿ ಅಟ್ಯಾಚಲ್ಲಿದ್ದು ಮತ್ತು ಈ ಕಡೆ ಹೌಸಿಂಗ್ ರೋಡ್ ಅಟ್ಯಾಚಲ್ಲಿರುವಂಥ 30-40 ಮನೆ ಆಗಿದೆ. ಇದು ನಿಮಗೆ ನೀವು ನೋಡ್ತಾ ಇರ್ಬೋದು, ಇದು ವೆಸ್ಟಲ್ಲಿ ರೋಡ್ ಇದ್ದು ನಾರ್ತಲ್ಲಿ ಡೋರ್ ಇದೆ. ಸೊ ಇದು ಈ ಮನೆ ನಿಮಗೆ ಮೈಸೂರು ಸಿಟಿಯಿಂದ ಜಸ್ಟ್ ಒಂದು 9 to 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಮನೆ ಆಗಿದೆ. ನಿಮಗೆ ಜಸ್ಟ್ ನಿಮಗೆ ನ್ಯಾಷನಲ್ ಹೈವೇ, ಹುಣಸೂರು ಹೈವೇ, ಊಟ್ಕಳ್ಳಿ ಸಿಗ್ನಲಿಂದ ಒಂದು 1/2 ಕಿಲೋಮೀಟರ್ ಇದೆ. ಬೆಳವಾಡಿ ಸಿಗ್ನಲಿಂದನೂ ಕೂಡ ಒಂದು 1/2 ಕಿಲೋಮೀಟರ್ಲಿರುವಂಥ ಮನೆ ಆಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ವಿಜಯನಗರ 4 ಸ್ಟೇಜ್ ಅಟ್ಯಾಚ್ ಇಲ್ಲ ಇದೆ. ಸೊ ನಿಮಗೆ ಇಲ್ಲಿ ಫೆಸಿಲಿಟೀಸ್, ಈ ಏರಿಯಾಗೆ ಕನೆಕ್ಟಿವಿಟಿ ಮತ್ತು ಈ ಏರಿಯಾಗೆ ಫೆಸಿಲಿಟೀಸ್ ನಾವು ಹೇಳೋದಾದರೆ, ಇಲ್ಲೇ ನಿಯರ್ ಬೈ ಅಲ್ಲಿ ಸಿಟಿ ಬಸ್ ಸ್ಟಾಪ್ ಇದೆ. ಇಲ್ಲೇ ನೀವು ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಟಿ ಬಸ್ಗೆ ಹೋಗ್ಬೋದು. ಸೊ ಹಾಗೇನೆ ನಿಮಗೆ ಆ ಕಡೆನೂ ಕೂಡ ಅಲ್ಲೂ ಸಿಟಿ ಬಸ್ಸು ಬರುವಂಥ ವ್ಯವಸ್ಥೆ ಇಲ್ಲಿದೆ. ಸ್ನೇಹಿತರೆ, ಬನ್ನಿ ಈ ಮನೆ ಒಳಗಡೆ ಹೇಗಿದೆ ಅಂತ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾರ್ ನಿಲ್ಲಿಸುವಂಥ ಪಾರ್ಕಿಂಗ್ ಏರಿಯಾ ಆಗಿದೆ, ವೈಡ್ ಪಾರ್ಕಿಂಗ್ ಏರಿಯಾ ಆಗಿದೆ. ಸೊ ಮತ್ತೆ ನಿಮಗೆ ಇಲ್ಲಿ ಒಂದು 2 ಟೂ ವೀಲರು ಮತ್ತು ಒಂದು ಕಾರನ್ನು ಕೂಡ ನಿಲ್ಸ್ಕೋಬಹುದು. ಮತ್ತೆ ಹಾಗೆ ಈ ಕಡೆ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ನಿಮಗೆ ಪ್ಯಾಸೇಜ್ ಇದೆ. ಸೊ ಇಲ್ಲೂ ಒಂದು ಟ್ಯಾಪ್ ಎಲ್ಲ ಹಾಕಿ ನಿಮಗೆ ವಾಷಿಂಗ್ ಏರಿಯಾ ಮಾಡಿದ್ದಾರೆ. ಸೊ ಹಾಗೇನೆ ನಿಮಗೆ ಇಲ್ಲಿ ಸಂಪು ಮತ್ತೆ ಮೋಟರ್ ಫಿಕ್ಸ್ ಆಗಿದೆ. ಇಲ್ಲಿ ನೀವು ಇಲ್ಲಿ ಸಿಲಿಂಡರ್ ಕೂಡ ಇಟ್ಕೋಬಹುದು. ಆ ರೀತಿಯಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಯುಟಿಲಿಟಿ ಪರ್ಪಸ್ಗೆ ವಾಷಿಂಗ್ ಏರಿಯಾ ಮಾಡಿದ್ದಾರೆ. ಇಲ್ಲಿ ಇದು ಡೋರ್ ಬಂದು ನಾರ್ತ್ಗೆ ಡೋರ್ ಆಗಿದೆ. ಇದು ಮೈನ್ ಡೋರ್ ಆಗಿ ಇದು ಒಂದು ಟೀಕಲ್ಲಿ ಮಾಡಿರುವಂತ ಡೋರ್ ಆಗಿದೆ. ಇದು ಒಂದು ವಿಶಾಲವಾದಂತಹ ಹಾಲ್ ಆಗಿದೆ. ಇಲ್ಲಿ ನೀವು ಆರಾಮಾಗಿ ಒಂದು 2 ಸೋಫಾ ಸೆಟ್ ಇಲ್ಲಿ ಫಿಕ್ಸ್ ಮಾಡಬಹುದು. ಹಾಗೆಯೇ ನೀವು ಮೇಲ್ಗಡೆ ಕೂಡ ನಿಮಗೆ ಫ್ಯಾನ್ ಎಲ್ಲ ಫಿಟ್ ಆಗಿದೆ. ಸೊ ಇಲ್ಲಿನೂ ಕೂಡ ಒಂದು ದೇವ್ರ ಮನೆ, ಈಸ್ಟ್ಗೆ ಒಂದು ದೇವ್ರ ಮನೆ ಮಾಡಿದ್ದಾರೆ. ಇಲ್ಲಿ ಕಿಚನ್ ನೋಡ್ತಾ ಇದ್ದೀರಾ, ಅಡಿಗೆ ಮನೆ. ಇದು ನಿಮಗೆ ಇದು 10 ಇಯರ್ಸ್ ಹಳೆ ಮನೆ ಆಗಿರೋದ್ರಿಂದ ಇದು ಕಡಪ ಕಲ್ಲಲ್ಲಿ ನಿಮಗೆ ಸ್ಲ್ಯಾಬ್ಗಳನ್ನು ಮಾಡಿದ್ದಾರೆ. ಮತ್ತೆ ಇಲ್ಲಿ ನಿಮಗೆ ಪ್ಯೂರಿಫೈ ವಾಟರ್ಗೆ ಕನೆಕ್ಷನ್ ಕೂಡ ಇದೆ. ಹಾಗೇನೆ ನಿಮಗೆ ಇಲ್ಲಿ ಗ್ಯಾಸ್ ಪೈಪ್ ಕನೆಕ್ಷನ್ ಕೂಡ ಇಲ್ಲಿದೆ. ಸೊ ಇದು ಒಂದು ವಿಶಾಲವಾದಂತ ಕಿಚನ್ ಆಗಿದೆ. ಇದು ಒಂದು ಡೈನಿಂಗ್ ಹಾಲ್. ಇಲ್ಲಿ ನಿಮಗೆ ಸಿಂಕ್ ಕೂಡ ಫಿಟ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಸಿಂಕ್ಗಳಿಗೆ ಒಂದು ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಮಾಸ್ಟರ್ ಬೆಡ್ರೂಮ್. ಇದು ಕುಬೇರ್ ಮಾಲಲ್ಲಿ ಇರುವಂತ ಬೆಡ್ರೂಮ್. ನೀವು ಫ್ಲೋರ್ ಕೂಡ ನೋಡ್ತಾ ಇದ್ದೀರಾ, ಫುಲ್ ಎಂಟೈರ್ ಹೌಸ್ ಒಂದು ನಿಮಗೆ ವೆಟ್ರಿಫೈಡ್ ಅಲ್ಲಿ ಮಾಡಿದ್ದಾರೆ. ಸೊ ಹಾಗೇನೆ ಇಲ್ಲಿ ನಿಮಗೆ ಇದು ವಾರ್ಡ್ರೋಬ್. ಇಲ್ಲಿ ಒಂದು ಸ್ಲೈಡಿಂಗ್ ಡೋರ್ ಹಾಕಬೇಕು. ಸೊ ಅವಾಗ ಮಾಡಿರೋದ್ರಿಂದ ಅದೇ ಪ್ಲಾನ್ ಅಲ್ಲಿ ಇದೆ. ಸೊ ನಿಮಗೆ ವೆಂಟಿಲೇಷನ್ ಕೂಡ ಏನು ತೊಂದರೆ ಇಲ್ಲ, ಫುಲ್ ಎಲ್ಲ ಕಡೆ ವಿಂಡೋಸ್ ಇದೆ. ಸೊ ಇಲ್ಲಿ ನಿಮಗೆ ಇದು ಅಟ್ಯಾಚ್ ಟಾಯ್ಲೆಟ್ ಇದೆ, ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದು ನೀವು ನೋಡ್ತಾ ಇದ್ದೀರಿ. ಇದರಲ್ಲೂ ಕೂಡ ನಿಮಗೆ 2 ಕಡೆಗೂ ನಿಮಗೆ ಕಂಫರ್ಟಬಲ್ ಆಗಿ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ. ಸೊ ಇದು ಒಂದು ಬೆಡ್ರೂಮ್. ಸೊ ಇಲ್ಲೂ ಕೂಡ ನೀವು ಆರಾಮಾಗಿ ಒಂದು ಡಬಲ್ ಕಾಟ್ ಅನ್ನ ಫಿಕ್ಸ್ ಮಾಡಬಹುದು. ಆ ರೀತಿಯಾದಂಥ ರೂಮ್ ಇದು. ಸೊ ಇಲ್ಲೂ ಕೂಡ ವಾರ್ಡ್ರೋಬ್. ಸೊ ಈ ತರ ಇದೆ. ಒಂದು ಸ್ಲೈಡಿಂಗ್ ಡೋರ್ ಹಾಕಬೇಕು. ಇಲ್ಲೂ ಕೂಡ ನಿಮಗೆ ವೆಂಟಿಲೇಷನ್, ಗಾಳಿ ಬೆಳಕಿಗೆ ಏನು ಸಮಸ್ಯೆ ಇಲ್ಲ. ಆ ರೀತಿ ಇರುವಂತ ಮನೆ ಆಗಿದೆ. ಸೊ ಇಲ್ಲಿನೂ ಕೂಡ ಸೊ ಹಾಗೆ ಇದನ್ನು ಕೂಡ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ, ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್. ಸೊ ಇದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಹಾಗೆ ಇಲ್ಲಿಂದ ನೀವು ಇದು ಒಂದು ನಿಮಗೆ ಯುಟಿಲಿಟಿ ಪರ್ಪಸ್ ವಾಷಿಂಗ್ ಏರಿಯಾ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಆರಾಮಾಗಿ ಬಟ್ಟೆ ವಾಶ್ ಮಾಡೋದು, ವಾಷಿಂಗ್ ಮಿಷಿನ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ವಾಶ್ ಮಾಡೋದು, ಆ ರೀತಿಯಾದಂಥ ಇಲ್ಲಿ ಒಂದು ಪ್ಯಾಸೇಜ್ ಬಿಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಮಾಡಿದ್ದಾರೆ, ಏನು ಪ್ರಾಬ್ಲಮ್. ಟೆರೆಸ್ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಇದು ಈ ಮನೆ ಟೆರೆಸ್ ಆಲ್ರೆಡಿ ನೀವು ನೋಡ್ಬೋದು. ಇಲ್ಲಿ ಒಂದು ಕ್ರ್ಯಾಕ್ ಕೂಡ ಇಲ್ಲ, ಯಾಕೆಂದ್ರೆ ಇದು ಮರಳಲ್ಲಿ ಮತ್ತೆ ಕೆಂಪು ಬ್ರಿಕ್ಸ್ ಅಲ್ಲಿ ಕಟ್ಟಿರುವಂತ ಮನೆ ಆಗಿದೆ. ಒಂದು ವಾಶ್ರೂಮ್ ಇದೆ, ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ. ಮೇಲ್ಗಡೆನೂ 1000 KL ಅಷ್ಟು ವಾಟರ್ ಸಿಂಟೆಕ್ಸ್ ಟ್ಯಾಂಕ್ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಸೋಲಾರ್ ಇತ್ತು, ಸೋಲಾರ್ ತೆಗೆದಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸುತ್ತ ಮನೆಗಳು. ಅದೇನೆ ನಿಮಗೆ ವಿಜಯನಗರ 4 ಸ್ಟೇಜು ಮತ್ತು ಈ ಕಡೆ ವಿನಾಯಕ ಎನ್ಕ್ಲೈವ್ ಇದು ಒಂದು ನಿಮಗೆ ಒಂದು ಒಳ್ಳೆ ಕನೆಕ್ಟಿವಿಟಿಲಿ ಇರುವಂಥ ಮನೆ ಆಗಿದೆ. ಸೊ ಇದು ಇಲ್ಲಿ ನಿಮಗೆ ಎಲ್ಲ ಫೆಸಿಲಿಟೀಸ್ ಇದೆ. ವಾಟರ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಪ್ರತಿಯೊಂದೊಂದು UGD ಕನೆಕ್ಷನ್ ಆಗಿರ್ಬೋದು, ಪ್ರತಿಯೊಂದೊಂದನ್ನು ಕೂಡ ಇಲ್ಲಿ ನಿಮಗೆ ಆಲ್ರೆಡಿ ಈ ಲೇಔಟಲ್ಲಿ ಎಲ್ಲ ಇದೆ. ಸೊ ಈ ಮನೆನ ಪರ್ಚೇಸ್ ಮಾಡೋರು, ಬೈ ಮಾಡಬೇಕು ಅಂತ ಇರೋರು ದಯವಿಟ್ಟು ನೀವು ಡಿಸ್ಪ್ಲೇಯಲ್ಲಿ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು.